ನಮಸ್ಕಾರ. ನಾನು ಡಾಕ್ಟರ್ ಅನ್ನಪೂರ್ಣ, ಸೀನಿಯರ್ ಕನ್ಸಲ್ಟೆಂಟ್ ಗೈನಿಕ್ ಕ್ಯಾನ್ಸರ್ ಆಂಕಾಲಜಿಸ್ಟ್ ಆಟ್ ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಬೆಂಗಳೂರು. ನಾನು ಲೇಡೀಸ್ ಕ್ಯಾನ್ಸರ್ಸ್ ಟ್ರೀಟ್ ಮಾಡ್ತೀವಿ ಆ್ಯಂಡ್ ಲೇಡೀಸ್ ಕ್ಯಾನ್ಸರ್ಸಲ್ಲಿ ಯೂಟ್ರಸ್ ಕ್ಯಾನ್ಸರ್ಸ್, ಓವರೀಸ್ ಕ್ಯಾನ್ಸರ್ಸ್, ಸರ್ವಿಕ್ಸ್ ಕ್ಯಾನ್ಸರ್ಸ್ ಕಾಮನ್ಲಿ ಟ್ರೀಟ್ ಮಾಡ್ತೀವಿ. ಇವತ್ತು ನಾವು ಜೆನೆಟಿಕ್ಸ್ ಬಗ್ಗೆ ಮಾತಾಡ್ತೀನಿ. ಮೆನಿ ಎ ಟೈಮ್ ಡಾಕ್ಟರ್ಸ್ ಕೇಳ್ತಾರೆ, ನಿಮ್ಮ ಫ್ಯಾಮ್ಲಿಯಲ್ಲಿ ಯಾರದಕ್ಕೆ ಕ್ಯಾನ್ಸರ್ಸ್ ಇದೆಯಾ ಇಲ್ವಾ? ಏನಕ್ಕೆ ಕೇಳ್ತಾರೆ ಅಂದರೆ, ಕೆಲವು ಕ್ಯಾನ್ಸರ್ಸ್ ಜೆನೆಟಿಕ್ಸ್ಲಿಂದ ಬರುತ್ತೆ. ಅಂದರೆ ಬ್ಲಡ್ಡಲ್ಲಿ ಪರ್ಸನ್ ಟು ಪರ್ಸನ್ ಟ್ರಾನ್ಸ್ಮಿಟ್ ಆಗುತ್ತೆ. ಅಂದರೆ ಮದರ್ಲಿಂದ ಚೈಲ್ಡ್ಗೆ ಬರೋದು ಆಪ್ಷನ್ಸ್ ಇರುತ್ತೆ. ಸೊ ಸಮ್ ಟ್ಯೂಮರ್ಸ್ ಇದೆ, ಒವೇರಿಯನ್ ಕ್ಯಾನ್ಸರ್ ಅಲ್ಲಿ, ಆಮೇಲೆ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ಸಲ್ಲಿ ಕೆಲವು ಕಂಡೀಷನ್ಸ್ ಇದೆ. ಅದರಲ್ಲಿ ನಮಗೆ ಸಮ್ ಜೆನೆಟಿಕ್ ಪ್ರಾಬ್ಲಮ್ಲಿಂದ ಈ ಕ್ಯಾನ್ಸರ್ಸ್ ಬರ್ತಾ ಇದೆ ಅಂತ ಅರ್ಥ ಆಯಿತು ಸೈನ್ಸಲ್ಲಿ. ಸೊ ಯಾವುದು ಇದು ಕ್ಯಾನ್ಸರ್ಸ್, ಯಾವ ಕ್ಯಾನ್ಸರ್ಸ್ ಬರ್ತಾ ಇದೆ ಜೆನೆಟಿಕ್ಸ್ ಪ್ರಾಬ್ಲಮ್ಲಿಂದ ಅಂದರೆ, BRCA ಮ್ಯೂಟೇಷನ್ಸ್ ಇದ್ದರೆ, ಅಂದರೆ BRCA ಜೀನ್ಸ್ ಇರುತ್ತೆ, ನಮ್ಮ ಎಲ್ಲರ ಬಾಡಿಯಲ್ಲಿ ಜೀನ್ಸ್ ಇರುತ್ತೆ. ಕೆಲವರಲ್ಲಿ ಅದು ಸರಿಯಾಗಿ ಕೆಲಸ ಮಾಡ್ತಾ ಇರಲ್ಲ, ಅಂದರೆ BRCA ಮ್ಯೂಟೇಷನ್ಸ್ ಅಂತ ಹೇಳ್ತೀವಿ. ಸೊ ಆ BRCA ಮ್ಯೂಟೇಷನ್ ಆಗಿರೋದು ಜನಕ್ಕೆ ಕ್ಯಾನ್ಸರ್ಸ್ ಬರೋದು ಸ್ವಲ್ಪ ಜಾಸ್ತಿ. ಯಾವುದು ಕ್ಯಾನ್ಸರ್ಸ್ ಬರುತ್ತೆ? ಓವೇರಿಯನ್ ಕ್ಯಾನ್ಸರ್ಸ್ ಬರೋ ಚಾನ್ಸಸ್ ಇರುತ್ತೆ, ಬೇರೆ ಕ್ಯಾನ್ಸರ್ಸು ಬರೋ ಚಾನ್ಸಸ್ ಇರುತ್ತೆ, ಲೈಕ್ ಓವರಿ ಕ್ಯಾನ್ಸರ್ಸ್, ಪ್ಯಾನ್ಕ್ರಿಯಸಲ್ಲಿ ಕ್ಯಾನ್ಸರ್ಸು, ಸ್ಕಿನ್ ಕ್ಯಾನ್ಸರ್ಸು, ಸಮ್ ಲಿಂಫೋಮಾ ಕ್ಯಾನ್ಸರ್ಸು, ಬ್ರೆಸ್ಟ್ ಕ್ಯಾನ್ಸರ್ಸ್ ಮೇಲ್ಸಲ್ಲಿ ಬರೋದು, ಫಿಮೇಲ್ಸಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ಸ್ ಬರೋದು, ಓವರಿ ಕ್ಯಾನ್ಸರ್ಸ್ ಬರೋದು, ಇಷ್ಟು ಕ್ಯಾನ್ಸರ್ಸು ಈ BRCA ಮ್ಯೂಟೇಷನ್ಲಿಂದ ಬರುತ್ತೆ. ಸೊ BRCA ಮ್ಯೂಟೇಷನ್ ಮಾಡೋದಕ್ಕೆ ಏನು ಮಾಡ್ತೀವಿ? ಬ್ಲಡ್ಡಲ್ಲಿ ಚೆಕ್ ಮಾಡ್ತೀವಿ ಯಾರಿಗೆ ಕ್ಯಾನ್ಸರ್ ಇದೆ. ಸಪೋಸ್ ಒಬ್ಬರು ಲೇಡಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ ಅಥವಾ ಓವರಿ ಕ್ಯಾನ್ಸರ್ ಇದೆ ಅಂದರೆ, ಅವ್ರ ಬ್ಲಡ್ ತೊಗೊಂಡು ಚೆಕ್ ಮಾಡ್ತೀವಿ ಲ್ಯಾಬಲ್ಲಿ, ಈ BRCA ಮ್ಯೂಟೇಷನ್ ಇದೆಯಾ ಇಲ್ವಾ. BRCA ಮ್ಯೂಟೇಷನ್ ಇದ್ದರೆ ಏನಾಗತ್ತೆ ಅಂದರೆ, ಅವ್ರ ಮಕ್ಕಳಿಗೂ ಚೆಕ್ ಮಾಡ್ಬೋದು. ಒಂದು ಪೇಷಂಟ್ಗೆ ಟ್ರೀಟ್ಮೆಂಟ್ BRCA ಮ್ಯೂಟೇಷನ್ ಇದ್ದರೆ ಒಂದು ಪರ್ಟಿಕ್ಯುಲರ್ ಮೆಡಿಸಿನ್ಸ್ ಅವೈಲಬಲ್ ಇದೆ, ಅದು ತೊಗೊಂಡು ಕೀಮೋ ಎಲ್ಲ ಬೇಕಾಗಿಲ್ಲ ಅವ್ರಿಗೆ, ಆವಾಗ ಮೆಡಿಸಿನ್ಸ್ ತೊಗೊಂಡು ಮ್ಯಾನೇಜ್ ಮಾಡ್ಬೋದು. ಏನಾಗತ್ತೆ ಅಂದರೆ, ತಿರ್ಗಾ ಕ್ಯಾನ್ಸರ್ ಬರೋದು ರಿಸ್ಕ್ ತುಂಬ ಕಡಿಮೆ ಆಗುತ್ತೆ ಈ ಕ್ಯಾನ್ಸರ್ಸ್ಗೆ. ಮಕ್ಕಳಿಗೆ ಏನು ಮಾಡ್ಬೋದು? ಮಕ್ಕಳಿಗೆ 50% ಚಾನ್ಸಸ್ ಇರುತ್ತೆ ಈ ಕ್ಯಾನ್ಸರ್ ಜೀನ್ಸ್, ಮ್ಯೂಟೇಟೆಡ್ ಜೀನ್ಸ್ ಬರೋದು ಅವ್ರಿಗೆ. ಸೊ ಮಕ್ಕಳಿಗೆ ಫಸ್ಟ್ ನಾವು ಚೆಕ್ ಮಾಡ್ತೀವಿ, ಕ್ಯಾನ್ಸರ್ BRCA ಮ್ಯೂಟೇಷನ್ ಇದೆಯಾ ಇಲ್ವಾ. ಇದ್ದರೆ ಅವ್ರಿಗೆ ಹೇಳ್ತೀವಿ ಆ್ಯಕ್ಚುಲಿ ರಿಸ್ಕ್ ಫ್ಯಾಕ್ಟರ್ಸ್ ಏನೇನು ಕ್ಯಾನ್ಸರ್ ಇದ್ದರೆ ಬರೋ ಚಾನ್ಸಸ್ ಇರುತ್ತೆ ಅದೆಲ್ಲ ಅವಾಯ್ಡ್ ಮಾಡಬೇಕು. ಲೈಕ್ ಸ್ಮೋಕಿಂಗ್, ಆಲ್ಕೋಹಾಲ್ ಅವಾಯ್ಡ್ ಮಾಡಬೇಕು. ಅವ್ರ ಮಕ್ಕಳು ಯಾರಿಗೆ ಕ್ಯಾನ್ಸರ್ ಇರಲ್ಲ ಬಟ್ ಬ್ಲಡ್ಡಲ್ಲಿ ಅವ್ರಿಗೆ BRCA ಮ್ಯೂಟೇಷನ್ ಇದ್ದರೆ, ಸೊ ಅವ್ರಿಗೆ ರಿಸ್ಕ್ ಇರುತ್ತೆ ಇನ್ ಫ್ಯೂಚರ್ ಕ್ಯಾನ್ಸರ್ಸ್ ಬರೋದು. ಸೊ ಬ್ರೆಸ್ಟ್ ಕ್ಯಾನ್ಸರ್ ಬರೋದು ರಿಸ್ಕ್ ಇರುತ್ತೆ, ಓವೇರಿಯನ್ ಕ್ಯಾನ್ಸರ್ ಬರೋದು ರಿಸ್ಕ್ ಇರುತ್ತೆ. ಸೊ ಇದು ಎರಡೂ ಅವಾಯ್ಡ್ ಮಾಡೋದಕ್ಕೆ ವೆಯ್ಟ್ ಮೇಂಟೈನ್ ಮಾಡೋದು ಒಂದು. ಜೀನ್ಸ್ ಮಾಡಿಫೈ ಮಾಡೋಕ್ಕಾಗಲ್ಲ ನಾವು, ಅದಕ್ಕೋಸ್ಕರ ಒಂದು ಏನು ಮಾಡಬೇಕು ಅಂದರೆ ವೆಯ್ಟ್ ಮಾಡಿಫೈ ಮಾಡ್ಬೋದು. ವೆಯ್ಟ್ ಕಡಿಮೆ ಮಾಡೋದು, ವೆಯ್ಟ್ ಮೇಂಟೈನ್ ಮಾಡೋದು, ಕರೆಕ್ಟ್ ಹೈಟ್ಗೆ ಕರೆಕ್ಟ್ ವೆಯ್ಟ್ ಮೇಂಟೈನ್ ಮಾಡೋದು. ಸ್ಮೋಕಿಂಗ್, ಆಲ್ಕೋಹಾಲ್ ಮಾಡಬಾರ್ದು. ಮಕ್ಕಳು ಗರ್ಲ್ಸ್ ಇದ್ದರೆ ಗರ್ಲ್ಸ್ ಶುಡ್ ಬ್ರೆಸ್ಟ್ ಫೀಡಿಂಗ್ ಮಾಡಬೇಕು. ಬ್ರೆಸ್ಟ್ ಫೀಡಿಂಗ್ ಮಾಡಿದರೆ ಅವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್ ಕಡಿಮೆ ಆಗುತ್ತೆ, ಆ್ಯಂಡ್ ಓವೇರಿಯನ್ ಕ್ಯಾನ್ಸರ್ ರಿಸ್ಕ್ ಕಡಿಮೆ ಆಗುತ್ತೆ. ಆ್ಯಂಡ್ ಚಿಲ್ಡ್ರನ್ ಮ್ಯಾರೇಜ್ ಜಲ್ದಿ ಮಾಡಿ 30 years ಒಳಗಡೆ ಫಸ್ಟ್ ಮಗು ಆಗಬೇಕು, ಅದರಲ್ಲಿ ಅವ್ರಿಗೆ ಅಗೇನ್ ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್ ಕಡಿಮೆ ಆಗುತ್ತೆ. ಆ್ಯಂಡ್ ಒನ್ಸ್ ಫ್ಯಾಮಿಲಿ ಎಲ್ಲ ಕಂಪ್ಲೀಟ್ ಆಗಿದ್ಮೇಲೆ ಅವರು ಓವರೀಸ್ ಆ್ಯಂಡ್ ಯೂಟ್ರಸ್ ಟ್ಯೂಬ್ಸ್ ತೆಗೆಸಿದ್ರೆ ಅವ್ರಿಗೆ ಇನ್ ಫ್ಯೂಚರ್ 80% ಚಾನ್ಸ್ ಕಡಿಮೆ ಆಗುತ್ತೆ ಈ ಕ್ಯಾನ್ಸರ್ಸ್ ಬರೋದಕ್ಕೆ. ಸೊ ದಿಸ್ ವೇ ಈ ಇನ್ಫಾರ್ಮೇಷನ್, ದಟ್ BRCA ಮ್ಯೂಟೇಷನ್ ಇನ್ಫಾರ್ಮೇಷನ್ ಯುಟಿಲೈಸ್ ಮಾಡ್ಬೋದು. ಮಕ್ಕಳಿಗೆ ಕ್ಯಾನ್ಸರ್ ಬರಬಾರ್ದು ಆ ಥರ ನೋಡ್ಬೋದು.
ಈಗ ಸದ್ಯಕ್ಕೆ ವ್ಯಾಕ್ಸಿನ್ಸ್ ಇದೆ, ನಮಗೆ ಎಲ್ಲ ಗೊತ್ತು. ಕೋವಿಡಲ್ಲಿ ವ್ಯಾಕ್ಸಿನ್ ಕೊಟ್ಟಿದ್ದಾರೆ, ವ್ಯಾಕ್ಸಿನ್ ಕೊಟ್ಟಿದ ಮೇಲೆ ಕೋವಿಡ್ ಬಂದಿಲ್ಲ, ಅಥವಾ ಕೋವಿಡ್ ಬಂದ್ರೂ ಸ್ವಲ್ಪ ಮೈಲ್ಡ್ ಕೋವಿಡ್ ಇನ್ಫೆಕ್ಷನ್ ಇತ್ತು. ಸಿಮಿಲರ್ಲಿ ಈಗ ಜೆನೆಟಿಕ್ ಟೆಸ್ಟಿಂಗ್ ಮಾಡಿದರೆ ಸಪೋಸ್ ಆ ಪರ್ಟಿಕ್ಯುಲರ್ ಜೀನ್ ಇನ್ವಾಲ್ವ್ ಆಗಿದೆ ಆ್ಯಂಡ್ ಸಮ್ ಪರ್ಸನ್ ಈಸ್ ಕ್ಯಾರಿಯಿಂಗ್ ದಟ್ ಜೀನ್ ಅಂದರೆ ಅವ್ರಿಗೂ ಸ್ವಲ್ಪ ಈ ಥರ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟು ಅವರ ರಿಸ್ಕ್, ಕ್ಯಾನ್ಸರ್ ರಿಸ್ಕ್ ಕಡಿಮೆ ಮಾಡ್ಬೋದು. ಅವ್ರಿಗೆ ಕ್ಯಾನ್ಸರ್ ಬರಬಾರ್ದು ಅಂತ ನೋಡ್ಬೋದು, ಫಾಲೋ ಅಪ್ಪಲ್ಲಿ ಇರ್ಬೋದು. ಆ್ಯಂಡ್ ಸರ್ವೆಲೆನ್ಸ್ ಅಂತ ಹೇಳ್ತೀವಿ. ಸರ್ವೆಲೆನ್ಸ್ ಅಂದರೆ ಫಾಲೋ ಅಪ್ ಅಂದರೆ ಇಯರ್ಲಿ ಒನ್ಸ್ ಚೆಕಿಂಗ್ ಮಾಡೋದು, ಈ ಪ್ರಾಬ್ಲಮ್ ಬರೋ ಚಾನ್ಸಸ್ ಇದೆಯಾ ಇಲ್ವಾ ಅದೆಲ್ಲ ಮಾಡ್ಬೋದು. ಲೈಫ್ನ ಒಂದು ಸತಿ ಅಟ್ಲೀಸ್ಟ್ ವಿ ಕ್ಯಾನ್ ಮ್ಯಾನೇಜ್ ಅವರ್ ಲೈಫ್ ಅಕಾರ್ಡಿಂಗ್ಲಿ ಸೊ ದ್ಯಾಟ್ ಈ ಪ್ರಾಬ್ಲಮ್ಸ್ ಬಂದರೆ ಅವಾಯ್ಡ್ ಮಾಡೋದು ಅಥವಾ ರಿಸ್ಕ್ ಕಡಿಮೆ ಮಾಡೋದು ಆಗತ್ತೆ. ಈ ಜೆನೆಟಿಕ್ಸಲ್ಲಿ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ಸಲ್ಲಿನೂ ಸ್ವಲ್ಪ ಕ್ಯಾನ್ಸರ್ಸ್ 10% ಆಫ್ ದ ಕ್ಯಾನ್ಸರ್ಸ್ ಈ ಜೆನೆಟಿಕ್ಸ್ಲಿಂದ ಬರ್ಬೋದು. ಸೊ ಈ ಕ್ಯಾನ್ಸರ್ಸ್ ಸಮ್ಟೈಮ್ಸ್ ಅರ್ಲಿ ಸ್ಟೇಜಲ್ಲಿ ಬರುತ್ತೆ, ಅಂದರೆ 30-40 ಇಯರ್ಸ್ಗೂ ಬರುತ್ತೆ. ಸೊ ಎಷ್ಟೊಂದು ಜನ ಬರ್ತಾರೆ, ಅವರು ಪ್ರೆಗ್ನೆನ್ಸಿಗೋಸ್ಕರ ಟ್ರೈ ಮಾಡುವಾಗ ಎಂಡೋಮೆಟ್ರಿಯಲ್ ಬಯಾಪ್ಸಿ ಮಾಡ್ತಾರೆ, ಆಮೇಲೆ ಅದರಲ್ಲಿ ಕ್ಯಾನ್ಸರ್ ಬರುತ್ತೆ, ಅವ್ರಿಗೆ ಮಕ್ಕಳೇ ಆಗಲಿಲ್ಲ ಆ್ಯಂಡ್ ದೆನ್ ಡಾಕ್ಟರ್ ಹೇಳ್ತಾರೆ ಯೂಟ್ರಸ್ ತೆಗಿಬೇಕಾಗತ್ತೆ. ಸೊ ಈ ಥರ ಸಿಚುವೇಷನ್ಸಲ್ಲಿ ಏನು ಮಾಡೋದು? ಈ ಥರ ಸಿಚುವೇಷನ್ಸಲ್ಲಿ ಫಸ್ಟ್ ನಾವು ಚೆಕ್ ಮಾಡ್ತೀವಿ ವೆದರ್ ಇಟ್ ಈಸ್ ಜೆನೆಟಿಕ್ ಆರ್ ನಾಟ್. ಜೆನೆಟಿಕ್ ಇದ್ದರೆ ಅದು ಯಾವ ಟೈಪ್ ಜೆನೆಟಿಕ್ ಪ್ರಾಬ್ಲಮ್ ಇದೆ ಅಂತ ಚೆಕ್ ಮಾಡ್ತೀವಿ. ಸೊ ಸಮ್ ಕೇಸಸಲ್ಲಿ ಲಿಂಚ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ಲಿಂಚ್ ಸಿಂಡ್ರೋಮ್ ಅಂದರೆ ಕೆಲವ್ರ ಫ್ಯಾಮ್ಲೀಸಲ್ಲಿ ಯೂಟ್ರೈನ್ ಕ್ಯಾನ್ಸರ್ಸ್ ಇರ್ಬೋದು, ಇಂಟೆಸ್ಟೈನ್ ಕ್ಯಾನ್ಸರ್ಸ್ ಇರ್ಬೋದು, ಲಿಂಫೋಮಾ ಅಥವಾ ಲಿಂಫ್ ಗ್ಲ್ಯಾಂಡ್ಸಲ್ಲಿ ಕ್ಯಾನ್ಸರ್ಸ್ ಇರ್ಬೋದು, ಅದು ಬ್ರೈನ್ ಟ್ಯೂಮರ್ಸ್ ಇರ್ಬೋದು. ಸಮ್ ಫ್ಯಾಮ್ಲೀಸಲ್ಲಿ ಈ ಥರ ಕ್ಯಾನ್ಸರ್ಸ್ ರನ್ ಆಗತ್ತೆ. ಸೊ ಅವ್ರಿಗೆ ಇದು ಲಿಂಚ್ ಸಿಂಡ್ರೋಮ್ ಅಂತ ಟೆಸ್ಟ್ ಮಾಡಿದರೆ ಅದ್ರಾಗ ಗೊತ್ತಾಗತ್ತೆ, ಓಕೆ ಫೈನ್, ಇದು ಜೀನ್ಸಲ್ಲಿ ಎಫೆಕ್ಟ್ ಆಗಿರೋದ್ರಲ್ಲಿಂದ ಈ ಹುಡುಗಿಗೆ 30 ಇಯರ್ಸ್ಗೆ ಕ್ಯಾನ್ಸರ್ ಬಂದಿದೆ. ನಾರ್ಮಲಿ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ಸ್ 30 ಇಯರ್ಸ್ಗೆ ಬರಲ್ಲ, ಅದೆಲ್ಲ 60 ಇಯರ್ಸ್ ಮೇಲೆ ಬರುತ್ತೆ, ಮೆನೋಪಾಸ್ ಆಗಿದ ಮೇಲೆ ಬರುತ್ತೆ. ಸೊ ಈ ಥರ ಯಂಗ್ ಕೇಸಸ್ಗೆ ಏನು ಮಾಡ್ತೀವಿ ಏನಂದರೆ ಅವ್ರದ್ದು ಬ್ಲಡ್ ಟೆಸ್ಟ್ ಮಾಡಿ ಸಪೋಸ್ ಅದು ಎಬ್ನಾರ್ಮಲಿಟಿ ಇದೆ ಅಂದರೆ ಅವ್ರಿಗೆ ಫಸ್ಟ್ ಟ್ರೀಟ್ಮೆಂಟ್ ಕೊಡಿಸ್ತೀವಿ. ಅದು ಕ್ಯಾನ್ಸರ್ ಕಡಿಮೆ ಆಗೋದಕ್ಕೆ. ಕ್ಯಾನ್ಸರ್ ಕಡಿಮೆ ಮಾಡಿದ ಮೇಲೆ ಯೂಟ್ರಸ್ ತೆಗಿಯಲ್ಲ, ನಾವು ಮೆಡಿಕಲ್ ಟ್ರೀಟ್ಮೆಂಟ್ ಕೊಡ್ತೀವಿ. ಅಂದರೆ ಮೆಡಿಸಿನ್ಸ್ ಇದೆ, ಮೆಡಿಸಿನ್ಸಲ್ಲಿ ಕಂಟ್ರೋಲ್ ಮಾಡ್ತೀವಿ ಕ್ಯಾನ್ಸರ್. ಕಂಟ್ರೋಲ್ ಮಾಡಿದ ಮೇಲೆ ಅದು ಪೇಷಂಟ್ನೇ IVF ಟ್ರೀಟ್ಮೆಂಟ್ ಆರ್ ಫರ್ದರ್ ಟ್ರೀಟ್ಮೆಂಟ್, ಫರ್ಟಿಲಿಟಿ ಟ್ರೀಟ್ಮೆಂಟ್ಗೋಸ್ಕರ ಕಳಿಸ್ತೀವಿ. ಅವ್ರ ಮಕ್ಕಳು ಆಗ್ತಾರೆ, ಅವ್ರಿಗೆ ಮಕ್ಕಳು ಆಗತ್ತೆ. ಬಟ್ ವಾಟ್ ಅಬೌಟ್ ದ ನೆಕ್ಸ್ಟ್ ಜನರೇಷನ್ಸ್? ಮದರ್ಗೆ ಸಪೋಸ್ ಜೀನ್ಸ್ ಆರ್ ಅಫೆಕ್ಟೆಡ್ ಅಂದರೆ ಫ್ಯೂಚರ್ ಚಿಲ್ಡ್ರನ್ಗೆ 50% ಚಾನ್ಸ್ ಇರುತ್ತೆ ಬರೋದಕ್ಕೆ. ಸೊ ಹೌ ಟು ಅವಾಯ್ಡ್ ದ್ಯಾಟ್? ಅದು ಅವಾಯ್ಡ್ ಮಾಡೋದಕ್ಕೆ IVF ಟ್ರೀಟ್ಮೆಂಟಲ್ಲಿ ಅವರು ಟೆಸ್ಟ್ ಮಾಡ್ಬೋದು. ಸ್ಮಾಲ್ ಎಂಬ್ರಿಯೋಸ್ ಡೆವಲಪ್ ಮಾಡ್ತಾರೆ ಅವರು. ಎಂಬ್ರಿಯೋಸಲ್ಲಿ ಡೆವಲಪ್ ಮಾಡಿರೋದು ಎಂಬ್ರಿಯೋಸಲ್ಲಿ ಅವರು ಬ್ಲಡ್ ಟೆಸ್ಟ್ ಮಾಡಿ ನೋಡ್ತಾರೆ ಜೀನ್ಸ್ ಅಫೆಕ್ಟೆಡ್ ಜೀನ್ಸ್ ಇದೆಯಾ ಇಲ್ವಾ, ಮದರಲ್ಲಿ ಜೀನ್ಸ್ ಏನು ಅಫೆಕ್ಟೆಡ್ ಇದೆ ಅದು ಇದೆಯಾ ಇಲ್ವಾ. ಅದು 50% ಚಾನ್ಸ್ ಇರುತ್ತೆ ಅಫೆಕ್ಟ್ ಆಗೋದಕ್ಕೆ, 50% ಚಾನ್ಸ್ ಇರುತ್ತೆ ಅಫೆಕ್ಟ್ ಇಲ್ಲಾಮೆ ಇರುತ್ತೆ. ಸೊ ಯಾವುದು ಅಫೆಕ್ಟ್ ಇಲ್ಲಾಮೆ ಜೀನ್ಸ್ ಎಂಬ್ರಿಯೋಸ್ ಇರುತ್ತೆ ಅದು ಇಂಪ್ಲಾಂಟೇಷನ್ ಅಂದರೆ ಮದರ್ ವೂಂಬಲಲ್ಲಿ ಹಾಕ್ತಾರೆ ಆ್ಯಂಡ್ ದೆನ್ ಅದು ಬೆಳೆಯುತ್ತೆ ಆ್ಯಂಡ್ ಬೇಬಿ ಆಗುತ್ತೆ. ಸೊ ಈ ಥರ ಒಂದು ಫುಲ್ ಜನರೇಷನ್ ವಿ ಕ್ಯಾನ್ ಅವಾಯ್ಡ್ ಬೈ ಡೂಯಿಂಗ್ ಟ್ರೀಟ್ಮೆಂಟ್, seeing first that mother is having a particular gene affected and then removing it and or avoiding it in the next generation. Next generation ಮಕ್ಕಳಿಗೆ ಅವ್ರಿಗೆ ಈ ಜೀನ್ಸ್ ಇರಲ್ಲ ಬ್ಲಡ್ಡಲ್ಲಿ, which may have come otherwise. So we can give a better next generation, hope to the next generation. So what about the other treatment? ಸೇಮ್ ಇನ್ಫಾರ್ಮೇಷನ್, ಈ ಜೆನೆಟಿಕ್ ಇನ್ಫಾರ್ಮೇಷನ್ ಪೇಷಂಟ್ಗೆ ಹೆಲ್ಪ್ ಯಾವ ಥರ ಆಗುತ್ತೆ ಅಂದರೆ ಟ್ರೀಟ್ಮೆಂಟಲ್ಲಿ ಹೆಲ್ಪ್ ಆಗುತ್ತೆ. ಸಪೋಸ್ ಈ ಪೇಷಂಟ್ಸ್ಗೆ ಯಾರಿಗೆ ಇದು ಲಿಂಚ್ ಸಿಂಡ್ರೋಮ್ ಇದೆ ಅಂದರೆ ಅವ್ರಿಗೆ ಸಮ್ ಮೆಡಿಸಿನ್ಸ್ ಇನಿಷಿಯಲ್ ಸ್ಟೇಜಸಲ್ಲಿ ಕ್ಯಾನ್ಸರ್ಸ್ ಅಂದರೆ ಜಾಸ್ತಿ ಏನು ಟ್ರೀಟ್ಮೆಂಟ್ ಬೇಕಾಗಿಲ್ಲ, ಅವ್ರಿಗೆ ಸರ್ಜರಿ ಮಾಡ್ತೀವಿ, ಆಮೇಲೆ ರೇಡಿಯೇಷನ್ ಮೇ ಆರ್ ಮೇ ನಾಟ್ ಬಿ ದೇರ್, ಬಟ್ ಸರ್ಜರಿ ಇದ್ದೇ ಇರುತ್ತೆ. ಯೂಟ್ರಸ್ ರಿಮೂವ್ ಮಾಡ್ತೀವಿ, ಅದರಲ್ಲೇ ಮೆಜಾರಿಟಿ ಆಫ್ ದ ಟೈಮ್ಸ್ ಕ್ಲಿಯರ್ ಆಗುತ್ತೆ. ಪ್ರಾಬ್ಲಮ್ ಕ್ಲಿಯರ್ ಆಗಲಿಲ್ಲ ಅಥವಾ ತಿರ್ಗಾ ಬಂದಿದೆ ಕಾಯಿಲೆ ಅಂದರೆ ಆ ಟೈಮಲ್ಲಿ ಇಮ್ಯುನೊಥೆರಪಿ ಕೊಡ್ಬೋದು. ಇಮ್ಯುನೊಥೆರಪಿ
ಈ ಟೈಪ್ ಕಾಯಿಲೆಗೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಎಸ್ಪೆಷಲಿ ಲಿಂಚ್ ಸಿಂಡ್ರೋಮ್ ಇರೋ ಜನಕ್ಕೆ ಚೆನ್ನಾಗಿ ಕೆಲಸ ಮಾಡುತ್ತೆ, ಅವ್ರಿಗೆ ಲೈಫ್ ಇನ್ನೂ ಪ್ರೊಲಾಂಗ್ ಆಗುತ್ತೆ. ಸೊ ದಿಸ್ ಜೆನೆಟಿಕ್ ಇನ್ಫಾರ್ಮೇಷನ್ ಹೆಲ್ಪ್ ಆಗುತ್ತೆ ಪೇಷಂಟ್ಗೆ ಆ್ಯಂಡ್ ಅವ್ರ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಫ್ಯೂಚರ್ ಪ್ರಿಡಿಕ್ಷನ್ಗೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.